ದರ್ಶನ್ ಸರ್ ಬರ್ತಡೆ ಎಷ್ಟು ಖುಷಿ ಅನಿಸ್ತಿದೆ? ಸಿಕ್ಕಾಪಟ್ಟೆ ಖುಷಿ ಆಗ್ತಿದೆ. ನಾನು ಕೆಲಸದಲ್ಲಿ ಇದ್ದೆ, ಇಲ್ಲಿ ಕ್ರೌಡ್ ನೋಡ್ಬಿಟ್ಟು ನಮ್ಮ ಯಜಮಾನ್ರು ಕಾಲ್ ಮಾಡಿದ್ರು ಬಾ ಅಂತ. ಅರ್ಧ ಗಂಟೆ ಪರ್ಮಿಷನ್ ತೊಗೊಂಡು ಬಂದೆ ನೋಡೋಣ ಅಂದ್ಬಿಟ್ಟು. ಹುಡುಗ ಡೈಲಾಗ್ ಹೊಡಿತಾ ಇದ್ದಾನೆ, ಸಿಕ್ಕಾಪಟ್ಟೆ ಸಕ್ಕತ್ತಾಗಿ ಹೊಡಿತಾ ಇದ್ದಾನೆ. ಆದರೆ ಬಾಸ್ ಇಲ್ದಿರ ರಾಜನೇ ಇಲ್ಲದ ಸಂಭ್ರಮಾಚರಣೆ. ಆದರೆ ಅವ್ರು ಎಲ್ಲೂ ಹೋಗಿಲ್ಲ. ನಮ್ಗಳ ಹೃದಯದಲ್ಲಿ ಅವ್ರು ಇರ್ತಾರೆ, ಅವ್ರ ಹೃದಯದಲ್ಲಿ ಯಾವತ್ತಿದ್ರೂ ನಾವು ಇದ್ದೇ ಇರ್ತೀವಿ. ಅವ್ರು ನಮ್ಮನ್ನು ಯಾವತ್ತೂ ಬಿಟ್ಕೊಟ್ಟಿಲ್ಲ, ನಾವು ಕೂಡ ಬಾಸನ್ನು ಯಾವತ್ತೂ ಬಿಟ್ಕೊಡಲ್ಲ. ಇವತ್ತಿಗೂ ಅಷ್ಟೇ, ಮುಂದೇನೂ ಅಷ್ಟೇ, ಎಂದೆಂದಿಗೂ ಅಷ್ಟೇ. ಸಾಯೋವರೆಗೂ ಕೂಡ ನಾನು ಡಿ ಬಾಸ್ ಅಭಿಮಾನಿನೇ ಅಂತ ಹೆಮ್ಮೆಯಿಂದ ಹೇಳ್ಕೊತೀನಿ. ಯಾಕೆ ಅಂತ ಕೇಳಿ, ಇಷ್ಟು ದಿನ ಅಷ್ಟೆಲ್ಲ ಒಳ್ಳೆತನ ಮಾಡಿದ್ದಾರೆ ಅವರು, ಅದನ್ನ ಯಾರು ಕೂಡ ಪ್ರಶ್ನೆ ಮಾಡಲ್ಲ. ಒಂದೇ ಒಂದು ಕೆಟ್ಟತನ ಇಟ್ಕೊಂಡು ಅವ್ರನ್ನ ಇಷ್ಟೊಂದು ಎಲ್ಲ ಇದು ಮಾಡ್ತಿರಲ್ಲ, ಯಾಕೆ? ಕಾನೂನು ನಡೀಲಿದ್ದಾರೆ, ಅಪರಾಧಿ ಆಗಿಲ್ಲ, ಕಾನೂನು ತನಿಖೆಯಲ್ಲಿ ಅಷ್ಟೇ. ಅದು ಬಿಟ್ಟು ಹೊರತುಪಡಿಸಿದ್ರೆ ಇದು ಕಳೆದ ವರ್ಷ ಅಷ್ಟೇ, ಕಳೆದ 2 ವರ್ಷ ಅಷ್ಟೇ ಇಲ್ಲಿ ಸಂಭ್ರಮಾಚರಣೆ ಸಾವಿರಾರು ರೂಪಾಯಿಗೆ ಅಭಿಮಾನಿಗಳು ದಂಡೇರು ಬಂದಿದ್ರು. ಈ ವರ್ಷ ಎಲ್ಲ ಅವರ ಅನುಪಸ್ಥಿತಿಯಲ್ಲಿ ಕೂಡ ನಡೀತಿದೆ. ಆದರೆ ಬಾಸ್ ಇದ್ದಿದ್ದಿದ್ರೆ ಅದ್ರ ಇನ್ನೂ ಒಂದು ಕಳೆನೇ ಬರ್ತಾ ಇತ್ತು. ಅವ್ರು ಇದ್ದಿದ್ದಿದ್ರೆ ಸಿಕ್ಕಾಪಟ್ಟೆ ಎಷ್ಟೋ ಜನಕ್ಕೆ ಅವರು ಫುಲ್ ಪಾರ್ಕಿಂಗ್ ಲಾಟ್ ತುಂಬ ಫುಲ್ ಕೂಡ ಅಕ್ಕಿ ಮೂಟೆ, ಗೋಧಿ, ಎಣ್ಣೆ, ರೇಷನ್ ಪ್ರತಿಯೊಂದು ಕೂಡ ಪ್ರತಿಯೊಬ್ಬರಿಗೂ ಕೂಡ ಕೊಡ್ತಿದ್ರು. ಆದರೆ ಈ ವರ್ಷ ಅವ್ರ ಅನುಪಸ್ಥಿತಿಯಲ್ಲಿ ಎಲ್ಲರೂ ಕೂಡ ಮಾಡ್ತಾ ಇದ್ದಾರೆ. ಬಟ್ ಅವ್ರು ಇದ್ದಿದ್ದಿದ್ರೆ ಇನ್ನೂ ತುಂಬಾ ಚೆನ್ನಾಗಿ ಮಾಡ್ತಿದ್ರು ಅಂತ. ಧನ್ವೀರ್ ಅಣ್ಣ ಒಬ್ರು ನಾನು ನೋಡಿರೋ ಪ್ರಕಾರ ಜೋಡೆತ್ನಂಗೆ ರಾಮಂಗೆ ಲಕ್ಷ್ಮಣ ಹೆಂಗೋ ಹಾಗೇನೆ ನಮ್ಮ ಬಾಸ್ಗೆ ಧನ್ವೀರ್ ಅಣ್ಣ. ಸೋಷಿಯಲ್ ಮೀಡಿಯಾದಲ್ಲಿ ನೀವು ನೋಡ್ತಾ ಇರ್ತೀರ ಅನ್ಸುತ್ತೆ. ಅದೇ ಧನ್ವೀರ್ ಹೇಳ್ತಾರೆ ಬಕೆಟ್ ಸ್ಟಾರ್ ದರ್ಶನ್ ಬಕೆಟ್ ಹಿಡಿಯೋದಕ್ಕೋಸ್ಕರ ದರ್ಶನ್ ಜೊತೆ ಅವ್ರಗಳೇ ಬಕೆಟ್ ಸರ್, ಅವ್ರಗಳೇ ಬಕೆಟ್. ಯಾರು ಹೇಳ್ತಾರೆ ಅವರೇ ಬಕೆಟ್ ಹಿಡಿಯೋದು ಜಾಸ್ತಿ. ಸಿನಿಮಾ ಬಂದಾಗ ದರ್ಶನ್ ಸರ್ ನಮ್ಮ ಬಾಸನ ಮಣ್ಣ ಅಂತ ಹೇಳ್ತಾರೆ. ಅದೀಗ ಅನುಪಸ್ಥಿತಿಯಲ್ಲಿ ಇದ್ದಾಗ ಯಾರು ಬರಲ್ಲ ಸರ್. ಯಾಕೆ? ರಿಲೀಸ್ ಟೈಮ್ ಅಲ್ಲಿ ಆಗಿರಬಹುದು. ಇಲ್ಲಿ ನೋಡಿ ಬಾಸ್ ಜೊತೆ ಯಾರು ಇರ್ತಾರೋ ಯಾರು ಇರೋ ಗೊತ್ತಿಲ್ಲ. ಬಾಸ್ ನಾವು ಸಾಯೋವರೆಗೂ ಬಾಸ್ ಜೊತೆ ನಾವು ಇರ್ತೀವಿ. ಯಾರು ಇರ್ಲಿ ಬಿಡ್ಲಿ ಸರ್, ಕೊನೆ ಉಸಿರು ಇರೋವರೆಗೂ ನಾವು ಇರ್ತೀವಿ ಅಷ್ಟೇ. ಧನ್ವೀರ್ ಅಣ್ಣ ಹೇಳಿದ್ದಾರೆ, ನಿಂತರೆ ನ್ಯಾಯಕ್ಕಾಗಿ ಹೇಳುವ ಎಲ್ಲ ಕೂಗಿ ಉಸಿರಿರುವವರೆಗೂ ಇರ್ತೀವಿ ನಿಮ್ಮೊಂದಿಗೆ. ಹುಚ್ಚ ಅಭಿಮಾನ ಸರ್, ನಿಮ್ ಕಂಡ್ರೆ ಹುಚ್ಚು ಕಮ್ಮಿ ಬನ್ನ. ಆದ್ರೆ ನಾನು ಹೇಳ್ತೀನಿ, ಅಮ್ಮನ ಮೇಲೆ ಹೆಚ್ಚು ಪ್ರೀತಿ, ಡಿ ಬಾಸ್ ಮೇಲೆ ಹುಚ್ಚು ಪ್ರೀತಿ ನಮ್ಗೆ. ಯಾವತ್ತೂ ನಾವು ಬಿಟ್ಕೊಡಲ್ಲ. ನಾವು ಫಿಲಂ ನೋಡಿ ಫ್ಯಾನ್ ಆದವರಲ್ಲ, ಅವ್ರ ವ್ಯಕ್ತಿತ್ವ ನೋಡಿ ಫ್ಯಾನ್ ಆದವ್ರು ನಾವು. ಕರಿಯ ಸಿನಿಮಾ ರಿಲೀಸ್ ಆಗಿದೆ, ಯಾವ ಸಿನಿಮಾ ರಿಲೀಸ್ ಆಗಬೇಕಂತ ಬರ್ತಡೆಗೆ? ನನ್ನ ಪ್ರಕಾರ ನವಗ್ರಹ, ಸಾರಥಿ, ಯಾವ ಸಿನಿಮಾ ರಿಲೀಸ್ ಆದ್ರೂ ಕೂಡ ಹೋಗಿ ನೋಡಿ ನಾವು ಎಂಜಾಯ್ ಮಾಡ್ತೀವಿ. ತುಂಬಾನೇ ಎಂಜಾಯ್ ಮಾಡ್ತೀವಿ ಸರ್. ಆಯಿತು, ನಮ್ಮ ಡಿ ಬಾಸ್ ಸರ್ ಇವತ್ತು ನಾನೊಂದು ಹೇಳೋ ಸರ್, ಅವರು ನಾವು ಸರ್ ನಮ್ಗೆ ಯಾರೋ ಏನೋ ದುಡ್ಡು ಕೊಡಿಲ್ಲ ಸರ್. ಇಲ್ಲಿ ಅವ್ರಿಗೋಸ್ಕರ ನಾವು ಬಂದಿರೋದು ಸರ್, ಅಷ್ಟೇ. ಅವ್ರಿಗೋಸ್ಕರ ನಾವು ಬಂದಿರೋದು, ಅದೊಂದು ಸತ್ಯ. ನನ್ನ ಫ್ಯಾನ್ ಈಗ ಆಲ್ಮೋಸ್ಟ್ ಯಾರು ಬಂದವ್ರೆ ಎಲ್ಲ ಬಂದಿರೋದು ಅವ್ರಿಗೋಸ್ಕರ ಸರ್. ನಮ್ಗೆ ಯಾರು ದುಡ್ಡು ಕೊಡಲ್ಲ ಸರ್. ಇಲ್ಲಿ ಏನು ಕೊಡ್ತಾರೆ ಸರ್? ಎಲ್ಲ ಸುಳ್ಳು ಸರ್, ಅದು ಎಲ್ಲ ಸ್ಪೇಕು. ಇದು ಸ್ಪೇಕು ಸರ್. ಈಗ ನಾವು ಫ್ಯಾನ್ಸ್ ಬಂದಿರೋದೇ ನಾವು ನಮ್ಮ ಖುಷಿಯಿಂದ ಸರ್. ನಾವು ಏನಕ್ಕೆ ಬಂದೀವಿ ಅಂದರೆ ಅವ್ರು ನಮ್ಮ ಬಾಸ್ ನಾವು ಈಗ ಮೀಟ್ ಮಾಡೋಕ್ಕಾಗಲ್ಲ, ಆಲ್ಮೋಸ್ಟ್ ಮಾಡೋಕ್ಕಾಗಲ್ಲ, ಯಾಕಂದರೆ ಅವರು ಒಳಗಡೆ ಇದ್ದಾರೆ. ಬಟ್ ನಾವು ಬಂದಿರೋದು ನಾವು ಅವ್ರ ಮನೆಯನ್ನಾರು ನೋಡ್ಕೋಬಂತ ಬಂದೀವಿ ಸರ್, ಅಷ್ಟೇ ಸರ್. ಈ ಟೈಮಲ್ಲಿ ಅವ್ರ ಮನೆಯಿಂದ ನಿಮ್ಮನ್ನು ಭೇಟಿ ಮಾಡಿ ಎಷ್ಟು ಖುಷಿ ಸರ್? ನಾನೊಂದು ಹೇಳ್ತೀನಿ, ನಮ್ಮ ವಿಜಯಕ್ಕನೂ ಅಷ್ಟೇ, ನಮ್ಮ ಬಾಸು ಅಷ್ಟೇ. ಇವತ್ತು ಅವರು ಬಂದವ್ರಿಗೆ ಏನು ಬೆಲೆ ಕೊಡ್ಬೇಕು ಅದು ಕೊಡ್ತಾರೆ ಸರ್. ನಾನು ಯಾಕೆ ಈಗ ನೋಡಿರುವಂಗೆ ಸರ್, ನನಗೆ ಗೊತ್ತಿರುವಂಗೆ ನಾನು ಹೇಳ್ಬಲ್ಲೆ. ಸುಮ್ಮನೆ ಏನು ಹೇಳೋಕ್ಕಾಗಲ್ಲ ಸರ್. ನಂದು ಆಟೋದ ಸರ್. ನಾನು ನಮ್ಮ ಬಾಸ್ ನಮ್ಮ ಬಾಸ್ ಬರೋ ಗಂಟೆ ಏನು ಹಾಕ್ಸ್ಬಾರ್ದು ಅಂತ ಸುಮ್ಮನಿದ್ದೀನಿ ಸರ್. ಆಟೋದ ಸರ್ ನಂದು. ಏನು ಹಾಕ್ಸ್ಬೇಕಂತ ಕಾಯ್ತಾ ಇದ್ದೀರಾ ಬಂದಮೇಲೆ ಸರ್? ನಮ್ಮ ಬಾಸ್ದು ಕರಿಯ ಸರ್. ನಾನು ಫಸ್ಟ್ ನೋಡಿದ ಮೂವಿನೇ ಕರಿಯ. ನಾನು ನೋಡಿದೆ ಫಸ್ಟ್ ಕರಿಯ ಮೂವಿ ಸರ್. ಅವ್ರದ್ದು ಹಾಕಬೇಕು, ನಾನು ಅದು ಹಾಕಲ್ಲ ಸರ್. ನಾನು ಇವತ್ತಲ್ಲ ಸರ್, ಇವತ್ತು ನನಗೆ ಹೇಳ್ತಿದ್ರು ನಮ್ಮ ಹುಡುಗರು ಹೇಳ್ತಿದ್ರು ಸರ್ ಇದು ಮಾತು. ಸರ್ ನಾನಲ್ಲ, ಈಗ ನೀವು ಹೇಳ್ತಿದ್ರಿ ಏನಂತ, ನೀನು ಬಾಸ್ ಥರ ಹಂಗೆ ಅಂತ. ಸರ್ ನಾನು ಜಮಾನ್ದಿಂದ ನೋಡ್ಕೊಂಬಂದಿನಿ ಸರ್ ಮೂವಿನ, ಇವತ್ತಿಂದಲ್ಲ. ನನಗೆ ಕರಿಯ ಸರ್, ಐ ಲೈಕ್ ಇಟ್ ಸರ್. ಕಿಚ್ಚನು ಮಚ್ಚನು ಹೆಂಗವಳ ನಿಂಡವುಗಳು ನಮ್ಮ ಭಾಷೆ ಸರ್. ಅದು ಯಾರು ಮಾಡೋಕ್ಕಾಗಲ್ಲ ಸರ್ ಆ ಥರ. ಇನ್ನೊಂದು ಅದರಲ್ಲಿ ಆ್ಯಕ್ಟಿಂಗ್ ಮಾಡೋರು ಅಂದರೆ ಅವರು ಸಖತ್ತಾಗಿ ಮಾಡೋರು ಸರ್. ನನಗದೊಂದು ಲೈಕು. ಅದು ಯಾಕೆ ಲೈಕು ಅಂದರೆ ಅವರು ಆ್ಯಕ್ಟಿಂಗ್ ಕಲ್ತಿರೋದೊಂದು, ಬಟ್ ಆ ಆ್ಯಕ್ಟಿಂಗ್ ನನಗೆ ತುಂಬ ಇಷ್ಟ ಸರ್. ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಕ್ಲಿಕ್ ಮಾಡಿ.